ಅಯ್ಯೋ RSS ಗೆ ದೇಶಕ್ಕೇನು ಗಂಡಾಂತರ ತಂದವರ? ಗಂಡಾಂತರ ತರ್ತಿರೋರು ಕಾಂಗ್ರೆಸ್ನವರು. ಮೊದಲು ನಿಮ್ಮ ಸರಿ ಮಾಡ್ಕೊಳ್ಳಿ. RSS ಇಂದ ಗಂಡ ಹೌದು, ನಾನು ಹಲವಾರು ಬಾರಿ ಟೀಕೆ ಮಾಡಿದ ಪಾಪ ಹೇಳಿದ್ದ ಸಿದ್ಧಾಂತ, ಇವ್ರ ಸಿದ್ಧಾಂತ ನಾನು ಕಾಣದೇ ಇರೋದ. ಇಲ್ಲಿವರೆಗೆ DMK ಅವ್ರ ಜೊತೆ ಸಂಬಂಧ ಬೆಳೆಸಿ ಚಕ್ಕಂದ ಆಡ್ಕೊಂಡು ಅವ್ರ ಜೊತೆನಲ್ಲಿ ಈಗ ಅಲ್ಲೋಗಿಲ್ವೇನಪ್ಪ ಯಾವುದೋ TVK ಪಾರ್ಟಿ ಜೊತೆಲಿ. ಓ, ನಿಮ್ಮದು ಮಹಾನ್ ದೊಡ್ಡ ಸಿದ್ಧಾಂತ, ನಮ್ಮ ಸಿದ್ಧಾಂತ ಪ್ರಶ್ನೆ ಮಾಡ್ತೀರಾ? ಅದೇನೋ ಇವ್ರ ಬಗ್ಗೆ ಇವ್ರು ಮಾಡಿರೋ ಅಕ್ರಮದ ಬಗ್ಗೆ ನಾನು ಹೇಳಿದ್ರೆ JDS ಇವ್ರ ಹೆಸರನ್ನ ಹೇಳ್ಕೊಂಡು ನಾವು ಪಕ್ಷ ಕಟ್ಟಬೇಕಂತ. ಏನು ಇಲ್ಲಿವರೆಗೆ JDS ಉಳಿದಿರೋದು ನಿಮ್ಮಂತರ ಹೆಸರು ಹೇಳ? ನಿಮ್ಮಂತರಿಗೆ ಸಿಂಹ ಸ್ವಪ್ನ ಆಗಕ್ಕೆ JDS ಇರೋದು, ನಿಮ್ಮ ಅಕ್ರಮ ಬಯಲಿಗಿಳೋದಕ್ಕೆ ಈ ಪಕ್ಷ ಇರೋದು ಅಷ್ಟೇ. ಇವತ್ತು ಮಾತಾಡ್ಬೇಕಾದ್ರೆ ಬೇರೆ ಹತ್ರ ಮಾತಾಡಿದಾಗ ನಮ್ಮ ಹತ್ರ ಮಾತಾಡಬೇಡಿ. ನಮ್ಮ ಹತ್ರ ಮಾತಾಡೋದು ನೀವು ಅವಶ್ಯಕತೆ ಇಲ್ಲ. ನಾನು ಕೇಳಿದ್ದಕ್ಕೆ ಉತ್ತರ ಕೊಡಿ. ನಾನು ಒಬ್ಬ ವಿರೋಧ ಪಕ್ಷದ ಸದಸ್ಯನಾಗಿ, ಒಂದು ಪಕ್ಷದ ಅಧ್ಯಕ್ಷನಾಗಿ, ನಿಮ್ಮಲ್ಲಿ ನೀವು ಮಾಡಿರ್ತಕ್ಕಂಥ ನೀವಿದ್ದಂಥ ಇಲಾಖೆನಲ್ಲಾಗಿರೋ ಅಕ್ರಮದ ಒಂದು ವಿಷಯ ಗೊತ್ತಿದ್ದು ಮುಚ್ಚಿಟ್ಟಿದ್ದೀರಲ್ಲ ಇಲ್ಲಿವರೆಗೆ, ಅದಕ್ಕೆ ಎನ್ಕರೇಜ್ಮೆಂಟ್ ಕೊಟ್ಟಿದ್ರಲ್ಲ, ಅದಕ್ಕೆ ಉತ್ತರ ಕೊಡಿ. ಬೇರೆದೆಲ್ಲ ಆಮೇಲೆ ಮಾತಾಡೋಣ ಚುನಾವಣೆ ಬಂದಾಗ. ಇದನ್ನ ಖರ್ಗೆ ಅವ್ರಿಗೆ ಹೇಳಕ್ ಬಯಸ್ತೀನಿ. ಅಯ್ಯೋ, RSS ಗೆ ದೇಶಕ್ಕೇನು ಗಂಡಾಂತರ ತಂದವರ? ಗಂಡಾಂತರ ತರ್ತಿರೋರು ಕಾಂಗ್ರೆಸ್ನವರು. ಮೊದಲು ನಿಮ್ಮ ಸರಿ ಮಾಡ್ಕೊಳ್ಳಿ. RSS ಇಂದ ಗಂಡ ಹೌದು, ನಾನು ಹಲವಾರು ಬಾರಿ ಟೀಕೆ ಮಾಡಿದ ಪಾಪ ಹೇಳಿದ್ದ ಸಿದ್ಧಾಂತ, ಇವ್ರ ಸಿದ್ಧಾಂತ ನಾನು ಕಾಣದೇ ಇರೋದ. ಇಲ್ಲಿವರೆಗೆ DMK ಅವ್ರ ಜೊತೆ ಸಂಬಂಧ ಬೆಳೆಸಿ ಚಕ್ಕಂದ ಆಡ್ಕೊಂಡು ಅವ್ರ ಜೊತೆನಲ್ಲಿ ಈಗ ಅಲ್ಲೋಗಿಲ್ವೇನಪ್ಪ ಯಾವುದೋ TVK ಪಾರ್ಟಿ ಜೊತೆಲಿ. ಓ, ನಿಮ್ಮದು ಮಹಾನ್ ದೊಡ್ಡ ಸಿದ್ಧಾಂತ, ನಮ್ಮ ಸಿದ್ಧಾಂತ ಪ್ರಶ್ನೆ ಮಾಡ್ತೀರಾ? ಅದೇನೋ ಇವ್ರ ಬಗ್ಗೆ ಇವ್ರು ಮಾಡಿರೋ ಅಕ್ರಮದ ಬಗ್ಗೆ ನಾನು ಹೇಳಿದ್ರೆ JDS ಇವ್ರ ಹೆಸರನ್ನ ಹೇಳ್ಕೊಂಡು ನಾವು ಪಕ್ಷ ಕಟ್ಟಬೇಕಂತ. ಏನು ಇಲ್ಲಿವರೆಗೆ JDS ಉಳಿದಿರೋದು ನಿಮ್ಮಂತರ ಹೆಸರು ಹೇಳ? ನಿಮ್ಮಂತರಿಗೆ ಸಿಂಹ ಸ್ವಪ್ನ ಆಗಕ್ಕೆ JDS ಇರೋದು, ನಿಮ್ಮ ಅಕ್ರಮ ಬಯಲಿಗಿಳೋದಕ್ಕೆ ಈ ಪಕ್ಷ ಇರೋದು ಅಷ್ಟೇ. ಇವತ್ತು ಮಾತಾಡ್ಬೇಕಾದ್ರೆ ಬೇರೆ ಹತ್ರ ಮಾತಾಡಿದಾಗ ನಮ್ಮ ಹತ್ರ ಮಾತಾಡಬೇಡಿ. ನಮ್ಮ ಹತ್ರ ಮಾತಾಡೋದು ನೀವು ಅವಶ್ಯಕತೆ ಇಲ್ಲ. ನಾನು ಕೇಳಿದ್ದಕ್ಕೆ ಉತ್ತರ ಕೊಡಿ. ನಾನು ಒಬ್ಬ ವಿರೋಧ ಪಕ್ಷದ ಸದಸ್ಯನಾಗಿ, ಒಂದು ಪಕ್ಷದ ಅಧ್ಯಕ್ಷನಾಗಿ, ನಿಮ್ಮಲ್ಲಿ ನೀವು ಮಾಡಿರ್ತಕ್ಕಂಥ ನೀವಿದ್ದಂಥ ಇಲಾಖೆನಲ್ಲಾಗಿರೋ ಅಕ್ರಮದ ಒಂದು ವಿಷಯ ಗೊತ್ತಿದ್ದು ಮುಚ್ಚಿಟ್ಟಿದ್ದೀರಲ್ಲ ಇಲ್ಲಿವರೆಗೆ, ಅದಕ್ಕೆ ಎನ್ಕರೇಜ್ಮೆಂಟ್ ಕೊಟ್ಟಿದ್ರಲ್ಲ, ಅದಕ್ಕೆ ಉತ್ತರ ಕೊಡಿ. ಬೇರೆದೆಲ್ಲ ಆಮೇಲೆ ಮಾತಾಡೋಣ ಚುನಾವಣೆ ಬಂದಾಗ. ಇದನ್ನ ಖರ್ಗೆ ಅವ್ರಿಗೆ ಹೇಳಕ್ ಬಯಸ್ತೀನಿ.